ನಡೆದಾಡಿದ ದೇವರು ಕರ್ನಾಟಕ ರತ್ನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ನನ್ನ ಋನ್ಮನದಲ್ಲಿ ನೆನೆಯುತ್ತಾ, ಬಂಧುಗಳೇ, ಇಡೀ ವಿಶ್ವಕ್ಕೆ ಕಾಯಕ ಮತ್ತು ದಾಸೋಹ ಅನ್ನುವಂತಹ ತತ್ವವನ್ನು 12ನೇ ಶತಮಾನದಲ್ಲಿ ಸಾರದಂತಹ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಮಂಡ್ಯದ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ನಾವು ಇವತ್ತು ಅನುಭವ ಮಂಟಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಆಯೋಜಿಸಿದ್ದೇವೆ. ಏನು ಅನುಭವ ಮಂಟಪ ಅಂತಂದ್ರೆ, ಇಲ್ಲಿ ಯಾವುದೇ ಜಾತಿ, ಧರ್ಮ, ವರ್ಗ, ವರ್ಣ, ಲಿಂಗ, ಭೇದ ಇವ್ಯಾವುದೂ ಇಲ್ಲದೆ ಸಮಾನ ಮನಸ್ಕರು, ಮಾನವೀಯತೆಯ ಗುಣವನ್ನ ಒಳಗೊಂಡಂತಹ, ಸಮಾನ ಸ್ಥಿತಿಯ ಮನಸ್ಥಿತಿಯನ್ನು ಒಳಗೊಂಡಂತಹ ಎಲ್ಲ ವಿಶ್ವ ಬಂಧುಗಳನ್ನ ಸೇರಿಸಿ ಇವತ್ತು ಬಸವ ಜಯಂತಿಯನ್ನ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಮುಖಂಡರುಗಳು, ಎಲ್ಲ ಸಂಘಟನೆಯ ಮುಖಂಡರುಗಳು ತಾವೆಲ್ಲ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇವೆ. ವೇದಿಕೆಯಲ್ಲಿ ಮಾತಾಡುವಂತವರು ಬಹಳಷ್ಟು ಮಂದಿ ಇದ್ದಾರೆ, ಹಾಗಾಗಿ ನಾನು ಹೆಚ್ಚು ಮಾತನಾಡದೆ, ವಿಶ್ವಗುರು ಬಸವಣ್ಣನವರು ಸಮಾನತೆಯ ಸಮಾಜವನ್ನ ಕಟ್ಟೋದಕ್ಕೆ 12ನೇ ಶತಮಾನದಲ್ಲೇ ಒಂದು ಭದ್ರ ಬುನಾದಿಯನ್ನ ಹಾಕಿದ್ದಾರೆ. ಎಲ್ಲರಿಗೂ ಸಮಾನರು ಅಂತ ಹೇಳಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನ ಕೊಟ್ಟಿದ್ದಾರೆ, ಎಲ್ಲರಿಗೂ ವಿದ್ಯೆಯನ್ನ ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಈ ಏನು ಸಂಸ್ಕೃತ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ವಚನಗಳ ಮೂಲಕ ಸಮಾನತೆಯ ಸಂದೇಶವನ್ನ ಸಾರದಂತಹ ಮಹಾನ್ ಸಂತ ಯಾರು ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಮಾತ್ರ. ಅಂತಹ ಯುಗ ಪುರುಷರನ್ನ ನಾವು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಏನು ಮಹಾಶರಣರು ನಡೆಸಿದಂತಹ ಸಾಮಾಜಿಕ ಕ್ರಾಂತಿ ಇದೆ, ಅದು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅಜರಾಮರವಾಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ, ಮೈಸೂರಿನಿಂದ ನಮ್ಮ ಒಂದೇ ಒಂದು ಕರೆಗೆ ಹೋಗ್ಬಿಟ್ಟು ಅವರು ಆಗಮಿಸಿದ್ದಾರೆ. ನಮ್ಮ ವಚನ ಫೌಂಡೇಶನ್ ಅಧ್ಯಕ್ಷರಾದಂತಹ ವಚನ ಕುಮಾರ್ ಸ್ವಾಮಿ ಅವರು, ವಿಶ್ವ ವಚನ ಫೌಂಡೇಶನ್, ಅದು ಅವರು ಇಡೀ ವಿಶ್ವದಲ್ಲಿ ವಚನಗಳನ್ನ ಎಲ್ಲರ ಮನೆಗಳಿಗೆ ತಲುಪಿಸೋದಲ್ಲದೆ ಹಳ್ಳಿಗಳಲ್ಲಿ ಗ್ರಾಮಗಳನ್ನ ಕೂಡ ವಚನ ಗ್ರಾಮಗಳನ್ನ ಮಾಡೋದ್ರ ಮೂಲಕ ಒಂದು ಬಹುದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ ವಚನ ಕುಮಾರ್ ಸ್ವಾಮಿ ಅವರಿಗೆ. ಮತ್ತು ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತ್ಕೊಂಡಂತಹ ನಮ್ಮ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂತಹ ಎಲ್ ಸಂದೇಶ್ರವರು ಬಂದಿದ್ದಾರೆ. ಸಂದೇಶ್ರವ್ರದ್ದು ವಿಶೇಷವಾದ ಆಸಕ್ತಿ ಏನು ಅಂತಂದ್ರೆ, ಬಸವಣ್ಣ ಬರೀ ಲಿಂಗಾಯತರಿಗಲ್ಲ, ಬಸವಣ್ಣನವರು ವಿಶ್ವಮಾನವರು, ಅವರನ್ನ ಯಾವುದೇ ಜಾತಿ ಧರ್ಮಕ್ಕೆ ಹೋಲಿಸಬಾರ್ದು ಅಂತೇಳಿ ಪ್ರತಿ ವರ್ಷ ಅನುಭವ ಮಂಟಪದ ಮಾದರಿನಲ್ಲಿ ನೋಡಿ, ಇಲ್ಲಿ ಯಾರಿಗೂ ಕೂಡ ನಾವು ದೊಡ್ಡ ದೊಡ್ಡ ಚೇರ್ಗಳು ಗಳು ಏನೂ ಹಾಕಿಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿ ಒಂದು ರೌಂಡ್ ಕಾನ್ಫರೆನ್ಸ್ ನ ಸಂದೇಶ್ರವರ ಪರಿಕಲ್ಪನೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ನಾನು ಸಲ್ಲಿಸ್ತೀನಿ. ಇದೀಗ ಆಗಮಿಸಿದಂತಹ ಮಂಡ್ಯದ ಶೈಕ್ಷಣಿಕ ತಜ್ಞೆ ಕನ್ನಿಕಾ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ಕೃಷ್ಣೇಗೌಡರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ದೂರದ ಊರುಗಳಿಂದ ಬಂದಿರುವಂತಹ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ನಮ್ಮ ವಚನ ಕುಮಾರ್ ಸ್ವಾಮಿಯವರ ಮಾತುಗಳನ್ನ ನಾವೆಲ್ಲ ಆಲಿಸೋಣ. ಮತ್ತೆ ಎಲ್ಲ ಗಣ್ಯರು ನೀವು ಕಂಡಂತೆ ಬಸವಣ್ಣ ಏನು ಅನ್ನೋದನ್ನ ಈ ಅನುಭವ ಮಂಟಪದ ನಮ್ಮ ಸಂದೇಶರವರ ಪರಿಕಲ್ಪನೆ ಏನು ಅಂದ್ರೆ, ಬಸವಣ್ಣನವ್ರನ್ನ ಯಾರ್ಯಾರು ಎಷ್ಟೆಷ್ಟು ಅರ್ಥ ಮಾಡ್ಕೊಂಡಿದ್ರಿ ಅನ್ನೋದನ್ನ ಈ ವೇದಿಕೆಯಲ್ಲಿ ಹೇಳಬೇಕು. 5 ನಿಮಿಷ ಅನ್ನೋದು ಅವರ 3 ನಿಮಿಷ, ಜನ ಜಾಸ್ತಿ ಇರೋದ್ರಿಂದ 3 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ವಚನ ಕುಮಾರ್ ಸ್ವಾಮಿ ಅವರು ಆರಂಭಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ.